ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕ್ಯಾಂಪೇನ್ ನಡೆಸಿದ್ರು ಕುಮಾರಸ್ವಾಮಿ. ಕಿರುಗಾವಲು, ಕಲ್ಲುಣಿ, ಬೆಳಕವಾಡಿಯಲ್ಲಿ ರೋಡ್ ಶೋ ನಡೆಸಿದ್ರು. ತಮಟೆ, ನಗಾರಿ ಬಾರಿಸಿ, ಪಟಾಕಿ ಸಿಡಿಸಿ ಎಚ್ಡಿಕೆಗೆ ಅದ್ದೂರಿಯಾದ ಸ್ವಾಗತವನ್ನ ಕೋರಲಾಯಿತು. ಮಾಜಿ ಶಾಸಕ ಅನ್ನದಾನಿ, ಬಿಜೆಪಿ ಮುಖಂಡ ಮುನಿರಾಜು ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಿದರು. ಬಿಜೆಪಿ, ಜೆಡಿಎಸ್ನ ಸಾವಿರಾರು ಕಾರ್ಯಕರ್ತರು ಪ್ರಚಾರದಲ್ಲಿ ಭಾಗಿಯಾದರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ನಡೆಸ್ತಾ ಇರುವಂತಹ ಅಬ್ಬರದ ಪ್ರಚಾರ ಇದು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭರ್ಜರಿ ಕ್ಯಾಂಪೇನ್ ನಡೆಸಿದ್ರು. ಕಿರುಗಾವಲು, ಕಲ್ಲುಣಿ, ಬೆಳಕವಾಡಿಯಲ್ಲಿ ರೋಡ್ ಶೋ ನಡೆಸಿದ್ರು ಕುಮಾರಸ್ವಾಮಿ. ಹೋದಲ್ಲೆಲ್ಲ ಅದ್ದೂರಿಯಾದಂತಹ ಸ್ವಾಗತ ಸಿಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆಯ ದಿನ. ಡಿಕೆ ಸುರೇಶ್ ಪರ ಅಣ್ಣ ಡಿಕೆ ಶಿವಕುಮಾರ್ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಇವತ್ತು ಸಂಜೆ 6 ಗಂಟೆಯವರೆಗೂ ಕೂಡ ಬಹಿರಂಗ ಪ್ರಚಾರ ಮಾಡಬಹುದು. ಅಲ್ಲಿವರೆಗೂ ಮಾತ್ರ ಅವಕಾಶ. ಅದಾದ ನಂತರ ಏನಿದ್ರೂ ಕೂಡ ಮನೆ ಮನೆ ಪ್ರಚಾರ ಅಷ್ಟೇ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ಅದರಲ್ಲೂ ಡಿಕೆ ಸುರೇಶ್ ಪರವಾಗಿ ಸಹೋದರ ಡಿಕೆ ಶಿವಕುಮಾರ್ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಬೇಕಾಗಿತ್ತು, ಆದ್ರೆ ಇಲ್ಲಿಂದ ಯಾಕೆ ಬಿಟ್ಟು ಓಡಿ ಹೋದೆ ಅಂತ ಎಚ್ಡಿಕೆ ವಿರುದ್ಧನೇ ಡಿಕೆಶಿ ಕಿಡಿಕಾರಿದ್ದಾರೆ. ದೇವೇಗೌಡರು ಕುಟುಂಬಕ್ಕಾಗಿ ರಾಜಕಾರಣವನ್ನ ಮಾಡ್ತಿದ್ದಾರೆ. ರಾಜ್ಯದ ಹಿತಕ್ಕಾಗಿ ನಿಮ್ಮ ರಾಜಕಾರಣ ಅಲ್ಲ ಮಿಸ್ಟರ್ ಗೌಡ್ರೆ. ದೇವೇಗೌಡರು PM CM ಆದ್ರು, ಮಗನೂ CM ಆದ್ರು. ಏನ್ ಕೊಟ್ರು? ಏನೂ ಇಲ್ಲ, ಬರೀ ಹಿಪ್ಪೆ ನೀರಳೆ ಸೊಪ್ಪು ಕೊಟ್ರು. ದೇವೇಗೌಡರು ಸುಳ್ಳಿನ ಕಂತೆ ಹೊಡೆದು ಹೋದ್ರು. ಮೇಕೆದಾಟು ಯೋಜನೆಗೆ ನಾನೇ ಕೈ ಹಿಡಿದು ಸಹಿ ಹಾಕಿಸ್ತೀನಿ ಅಂತ ಹೇಳಿದ್ರು. ಬರೀ ಚೆಂಬು ಕೊಟ್ರು ಅಂತ ದೇವೇಗೌಡರ ವಿರುದ್ಧವೂ ಕೂಡ DCM ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗ್ರಾಮಾಂತರದ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇರುವಂಥದ್ದು. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಡಿಕೆ ಶಿವಕುಮಾರ್ ಕೂಡ ಮತಯಾಚನೆ ಮಾಡ್ತಾ ಇರುವಂಥದ್ದು. ಈಗ ಡಿಕೆ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಪ್ರಚಾರ ಮಾಡ್ತಾ ಇದ್ದೀರಾ, ಹೇಗಿದೆ ಸರ್? ನೋಡ್ರಿ, ನಿಮ್ಮ ಕ್ಯಾಮ್ರಾ ಸಾಕ್ಷಿ, ನಿಮ್ಮ ಕಣ್ಣುಗಳು ಸಾಕ್ಷಿ. ಇದಕ್ಕೆ ನಾನೇನು ಹೇಳಬೇಕಾಗಿಲ್ಲ. ಈಗ ನಮ್ಮ ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ, ನಮ್ಮ B ಸೋಮಶೇಖರ್. ಅವ್ರು ಹೇಳ್ತಾಯಿದ್ರು, ದೇವೇಗೌಡರು ಒಂದು ಸುಳ್ಳಿನ ಕಂತೆ ಹೇಳ್ಬಿಟ್ಟು ಹೋದರು ಅಂತ. ಆರೋಳಿಲಿ ಅವ್ರು ಹೇಳ್ತಾಯಿದ್ರು, ನಾನು ಕೈ ಹಿಡಿದ್ಬಿಟ್ಟು ನಾನು ಮೇಕೆದಾಟಿಗೆ ಸೈನ್ ಹಾಕ್ಸ್ತೀನಿ ಅಂತ ಹೇಳ್ತಾಯಿದ್ರು. ನೀ 8-9 ತಿಂಗಳಿಂದ ನಾವು ಒಂದಾಯ್ತೀವಿ ಅಂತ ಒಂದಾದ್ರಿ, ಅಲೈನ್ಸ್ ಒಂದಾಯಿತು. ನೀವು ಹೇಳ್ಬೋದಾಯ್ತಲ್ಲ, ಈ ನಮ್ಮ ಕಾವೇರಿ ಜನಾಂಗ ಪ್ರದೇಶಕ್ಕೆ ಅನುಕೂಲ ಆಗಲಿ, ನೀವು ಮೊದಲು ಕಾವೇರಿ ನೀರಿಗೆ ಮೇಕೆದಾಟಿಗೆ ಸೈನ್ ಹಾಕಿ, ಈ ಬಜೆಟಲ್ಲಿ ಏನು ದುಡ್ಡು ಇಟ್ಟಿದ್ದೀರಿ ಆ ದುಡ್ಡನ್ನು ಕೊಡಿ, ರೈತರಿಗೆ ಅನುಕೂಲ ಆಗಲಿ, ಮಾದಾಯಿಗೆ ಸೈನ್ ಹಾಕ್ಸಿ, ಆಗ ನಾವು ಕೊಡ್ತೀವಿ ಅಂತ ಹೇಳ್ಬೋದಾಯ್ತಲ್ಲ. ಏನೂ ಹೇಳಲಿಲ್ಲ. ಈಗ ನಾನು ಪ್ರೈಮ್ ಮಿನಿಸ್ಟರ್ಗೆ ಸೈನ್ ಹಾಕ್ತೀನಿ ಅಂತ ಹೇಳಿದ್ರೆ, ಇದೇನು ನಿಮ್ಮ ಕುಟುಂಬಕ್ಕೆ ಅನುಕೂಲಕ್ಕೆ ನೀವು ಅವ್ರ ಜೊತೆ ಸೇರಿಕೊಂಡ್ರಿ. ಮಗ MP ಆಗಬೇಕು, ಹಳೆಯ MP ಆಗಬೇಕು, ಮೊಮ್ಮಗ MP ಆಗಬೇಕು ಅಂತ ಸೇರಿಕೊಂಡಿದ್ರಿ. ಇದಕ್ಕೆ ನೀವು ರಾಜಕಾರಣ ಮಾಡ್ತಾಯಿದ್ರಿ. ರಾಜ್ಯದ ಜನತೆಗೆ ಹಿತಕ್ಕಲ್ಲ ಮಿಸ್ಟರ್ ಗೌಡ್ರೆ. ಸರ್, ಏನಂತಂದರೆ ಅವ್ರು 28 ಕ್ಷೇತ್ರ ಗೆಲ್ಲಿಸ್ಕೊಂಡು ಬಂದರೆ ನಾನು ಸೈನ್ ಹಾಕ್ತೀನಿ ಅನ್ನೋ ಮಾತು ಹೇಳ್ತಾರಂತ ಸರ್. 28 ಕ್ಷೇತ್ರದಲ್ಲೂ ನಾನು ಹೋರಾಟ ಮಾಡ್ತೀನಿ, ಗೆಲ್ಲಿಸ್ಕೊಂಬರ್ತೀನಿ, ಹಾಗಾಗಿ ಏನು ಮೇಕೆದಾಟು ಯೋಜನೆನ ನಾನು ಸೈನ್ ಹಾಕ್ಸ್ತೀನಿ ಅಂತ ಮಾತು. ಎಲ್ಲಿ 28 ಹೋಯ್ತಾರ್ರಿ? ಮಗ, ಮೊಮ್ಮಗ, ಅಳಿಯ 3 ಬಿಟ್ಟರೆ ಇನ್ನೆಲ್ಲೂ ಹೋಯ್ತಲ್ಲ ಅವರು. ಸರ್, ಈಗ ಆಲ್ರೆಡಿ ಕ್ಷೇತ್ರ ತುಂಬ ಪ್ರಚಾರ ಮಾಡಿದ್ರ. ನಿನ್ನೆನೂ ಕೂಡ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರ, ಇವತ್ತು ಕೂಡ ಪ್ರಚಾರ ಮಾಡ್ತಿದ್ರ. ಈ ಪ್ರಚಾರದಿಂದ ಹೆಂಗೆ ಗೊತ್ತಾಗ್ತದೆ ಸರ್? ಹೇಗಿದೆ ಸರ್ ಹವಾ? ನೀವು ನಿಮ್ಮ ಕ್ಯಾಮ್ರಾ ಏನಂದ್ರೆ ಸಾಕ್ಷಿ ನೋಡಿದ್ರಲ್ಲ, 25ರಿಂದ 30 ಸಾವಿರ ಅಂತರದಲ್ಲಿ ಬರೀ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಲೀಡ್ ಆಯ್ತದೆ.
ಸರ್ ಏನಂತಂದರೆ ಈಗ ಆಲ್ರೆಡಿ 3 ಬಾರಿ ಡಿ ಕೆ ಸುರೇಶ್ ಗೆದ್ದಿದ್ದಾರೆ. ಏನಂತಂದರೆ ಈಗ ಇದು ವಿರೋಧ ಪಕ್ಷ ಆರೋಪ ಮಾಡ್ತಾ ಇರೋದು ಏನಂತಂದರೆ ಡಿ ಕೆ ಸುರೇಶ್ ಗೆದ್ದರೆ ಬರೀ MP ಆಗಿರ್ತಾರೆ, ಆದರೆ ಮಂಜುನಾಥ್ ಗೆದ್ದರೆ ಅವರು ಮಿನಿಸ್ಟರ್ ಆಗ್ತಾರೆ, ಹಾಗಾಗಿ ಮಂಜುನಾಥ್ಗೆ ಮತ ಕೊಡಿ ಅನ್ನೋ ಮಾತುಗಳನ್ನ ಕೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಪಾರ್ಟಿನೇ ಬರೋದಿಲ್ಲ, ಮಂಜುನಾಥ್ ಗೆಲ್ಲೋದೇ ಇಲ್ಲ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಇದೇ ಹಿಂದೆ ಅನಿತಾ ಕುಮಾರಸ್ವಾಮಿನ ಹಿಂಗೆ ನಿಲ್ಲಿಸ್ಬಿಟ್ಟು ಇದೇ ರೀತಿ ಹೇಳ್ತಾಯಿದ್ರು. ಅನಿತಾ ಕುಮಾರಸ್ವಾಮಿನ 2 ಪಾರ್ಟಿಯವರು ಸೇರಿಸಿ ಒಟ್ಟಿಗೆ ನಿಲ್ಲಿಸಿದ್ರು, BJP ದಳ. ಹಾಗೂ ಗೆಲ್ಲಿಲ್ಲ, ಈಗೂ ಗೆಲ್ಲೋದಿಲ್ಲ. ಏನು ಮಾಡೋರೆ ಅಂತ ಜನ ಓಟ್ ಹಾಕ್ಬೇಕು ಬೇಡಪ್ಪ. ಪ್ರೈಮ್ ಮಿನಿಸ್ಟರ್ ಮಾಡಾಯಿತು, ಮುಖ್ಯಮಂತ್ರಿ ಮಾಡಾಯಿತು, ಅಪ್ಪನ ಮಾಡಾಯಿತು, ಮಗನ ಮಾಡಾಯಿತು, ಸೊಸೆನ MP MLA ಮಾಡಾಯಿತು. 3 ಸತಿ ಇಬ್ಬರು MP ಆದ್ರಿ, ಏನು ಮಾಡಲಿಲ್ಲ. ಬರೀ ಪುಟ್ಟಿ ಬೇವಿನ ಸೊಪ್ಪು, ಖಾಲಿ ಡಬ್ಬ. ಚಂಬು ಕೊಟ್ಟವ್ರೆ ನಮ್ಮ ರಾಮನಗರ ಜನತೆಗೆ. ಯಾಕೆ ಓಟ್ ಹಾಕ್ಬಿಡ್ತಾರೆ? ನಿಂತ್ಕೋಬೇಕಾಯ್ತು ನೀವೇ. ಮಿಸ್ಟರ್ ಕುಮಾರಸ್ವಾಮಿ, ನೀನೇ ಬಂದು ಕಂಟೆಸ್ಟ್ ಮಾಡಬೇಕಾಯ್ತು. ಯಾಕೆ ಬಿಟ್ಬಿಟ್ಟು ಓಡೋದೆ ನೀನು ಇಲ್ಲಿಂದ? ಸರ್ ಒಟ್ಟಾರೆ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ತೀರಾ ಸರ್ ಈ ಬಾರಿ? ನನ್ನ ಪ್ರವಾಸ ಮುಗಿಲಿ, ಈಗ ತಾನೇ ಮೊದಲನೇ ರೌಂಡ್ ಮುಗಿತಾ ಇದೆ. ನಾಳೆ ವೋಟಿಂಗ್ ಆಗಲಿ, 2ನೇ ರೌಂಡ್ ಹೋಗಿ ಬರ್ತೀರಿ, ಆಮೇಲೆ ಹೇಳ್ತೀನಿ. ಒಟ್ಟಾರೆ ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.